ರಸಪ್ರಶ್ನೆಗಳ ಚರ್ಚಾಕೂಟ. ಇವತ್ತು ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತೀವಿ. ಯಾರಿಗೆ ಉತ್ತರ ಗೊತ್ತಿರುತ್ತೆ ಅವರು ನಿಮ್ಮ ಕೈಯನ್ನು ಮೇಲೆ ಎತ್ತಿ. ಮೊದಲನೇ ಪ್ರಶ್ನೆ, ಚಂದ್ರಗುಪ್ತ ಮೌರ್ಯ ಯಾರ ಸಹಾಯದಿಂದ ಮೌರ್ಯ ವಂಶವನ್ನು ಸ್ಥಾಪಿಸಿದ? ಹೇಳಮ್ಮ ಲಕ್ಷ್ಮಿ. ವೆರಿ ಗುಡ್. ಎರಡನೇ ಪ್ರಶ್ನೆ, ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಯಾರು? ಹೇಳ ರಾಹುಲ್. ವೆರಿ ಗುಡ್. ಮೂರನೇ ಪ್ರಶ್ನೆ, ಮೌರ್ಯರ ರಾಜಧಾನಿ? ಹೇಳಮ್ಮ. ವೆರಿ ಗುಡ್. ಚಂದ್ರಗುಪ್ತ ಮೌರ್ಯ ಗ್ರೀಕ್ನ ದೊರೆಯಾದಂತಹ ಯಾರನ್ನು ಸೋಲಿಸಿದ? ಹೇಳ ಪ್ರಜ್ವಲ್. ಸೆಲ್ಯೂಕಸ್ನ ಸೋಲಿಸಿ ಅವನ ಮಗಳು ಯಾರು? ಹೇಳಮ್ಮ. ಹೇಳನನ್ನು ವಿವಾಹ ಆಗ್ತಾನೆ. ವೆರಿ ಗುಡ್. ಸೆಲ್ಯೂಕಸ್ನು ಚಂದ್ರಗುಪ್ತನ ಆಸ್ಥಾನಕ್ಕೆ ಯಾರನ್ನು ರಾಯಭಾರಿಯನ್ನಾಗಿ ಕಳುಹಿಸಿದ? ಹೇಳ. ವೆರಿ ಗುಡ್. ಮೆಗಸ್ತನೀಸ್ ಬರೆದ ಕೃತಿ ಯಾವುದು? ಹೇಳ. ಇಂಡಿಕಾ. ವೆರಿ ಗುಡ್. ಚಂದ್ರಗುಪ್ತ ಮೌರ್ಯ ಬರಗಾಲದ ಮುನ್ಸೂಚನೆ ಗೊತ್ತಾಗಿ ಯಾರ ಜೊತೆಗೆ ಶ್ರವಣ ಬೆಳಗೊಳಕ್ಕೆ ಬರುತ್ತಾನೆ? ಭದ್ರಬಾಹು ಯಾರು? ಭದ್ರಬಾಹು ಏನಾಗಿದ್ದನು? ಹೇಳ. ವೆರಿ ಗುಡ್. ಭದ್ರಬಾಹು ಏನಾಗಿದ್ದ? ಜೈನ ಮುನಿ. ಚಂದ್ರಗುಪ್ತನ ಮಗನ ಹೆಸರೇನು? ಹೇಳ ಭಾಗ್ಯಶ್ರೀ. ವೆರಿ ಗುಡ್. ಬಿಂದುಸಾರನನ್ನು ಏನೆಂದು ಕರೆಯುತ್ತಾರೆ? ಹೇಳ ಪ್ರಜ್ವಲ್. ವೆರಿ ಗುಡ್. ಮೌರ್ಯ ವಂಶದ ಪ್ರಸಿದ್ಧ ದೊರೆ ಯಾರು? ಹೇಳ ಸಹನ. ಅಶೋಕನು ಕಳಿಂಗ ಯುದ್ಧವನ್ನು ಯಾವಾಗ ಕೈಗೊಂಡನು? ಹೇಳಮ್ಮ. ಕ್ರಿಸ್ತಪೂರ್ವ. ವೆರಿ ಗುಡ್. ಅಶೋಕ ಯಾರ ಸಹಾಯದಿಂದ ಬೌದ್ಧ ಧರ್ಮವನ್ನು ಸ್ವೀಕರಿಸಿದ? ಹೇಳಮ್ಮ. ತಪ್ಪು. ಹೇಳಮ್ಮ. ಉಪಗುಪ್ತನ ಸಹಾಯದಿಂದ ಬೌದ್ಧ ಧರ್ಮ ಸ್ವೀಕರಿಸಿದ. ವೆರಿ ಗುಡ್. ಸಾರನಾಥದ ಶಾಸನದಲ್ಲಿ ಅಶೋಕನನ್ನು ಏನೆಂದು ಕರೀತಾರೆ? ಹೇಳ. ಧರ್ಮ ಅಶೋಕ. ಅಶೋಕನು ಬೌದ್ಧ ಧರ್ಮ ಸ್ವೀಕರಿಸಿದ ಬಗ್ಗೆ ತಿಳಿಸುವ ಶಾಸನ ಯಾವುದು? ಹೇಳಂದಿನಿ. ವೆರಿ ಗುಡ್. 4 ಮುಖದ ಸಿಂಹನ ಹೊಂದಿರುವ ಸ್ತಂಭ ಶಾಸನ ಎಲ್ಲಿದೆ? ಹೇಳ ಭಾಗ್ಯಶ್ರೀ. ವೆರಿ ಗುಡ್. ಅಶೋಕನು ಬುದ್ಧ ಜನ್ಮಸ್ಥಳವಾದಂಥ ಲುಂಬಿನಿಗೆ ಭೇಟಿ ಕೊಟ್ಟ ತಿಳಿಸುವಂಥ ಶಾಸನ ಯಾವುದು? ಹೇಳ ಕಾರ್ತಿಕ್. ತಪ್ಪು. ರುಮ್ಯಾಂಡೈ ಸ್ತಂಭ ಶಾಸನ. ವೆರಿ ಗುಡ್. ಕರುಷ್ಟ ಲಿಪಿ ಹೊಂದಿದ್ದಂಥ ಅಶೋಕನ 2 ಶಾಸನ ಯಾವುದು? ಹೇಳ ಅಮಿತ್. ವೆರಿ. ಇದನ್ನು ಸಂಶೋಧಿಸಿದವರು ಯಾರು? ಹೇಳ ಭಾಗ್ಯಶ್ರೀ. ವೆರಿ ಗುಡ್. ಅಶೋಕನ ಶಾಸನ ದ್ವಿಭಾಷೆ ಹೊಂದಿದ ಶಾಸನ ಯಾವುದು? ದ್ವಿಭಾಷೆ ಅಂದರೆ 2 ಭಾಷೆ. ಹೇಳಂದಿನಿ. ವೆರಿ ಗುಡ್. ಮೌರ್ಯ ವಂಶದ ಕೊನೆಯ ದೊರೆ ಯಾರು? ಹೇಳ ಸಹನ. ಬೃಹದತ್ತ. ವೆರಿ ಗುಡ್. ಬೃಹದತ್ತನನ್ನು ಆತನ ಮಂತ್ರಿ ಯಾರು? ಹೇಳ ಪ್ರಜ್ವಲ್. ಶುಂಗ ಏನು ಮಾಡ್ತಾನೆ? ಅವನನ್ನು ಏನು ಮಾಡ್ತಾನೆ? ಕೊಲೆ ಮಾಡ್ತಾನೆ. ವೆರಿ ಗುಡ್. ಇದನ್ನು ಏನಂತ ಕರೀತಾರೆ? ಹೇಳ ಕಾರ್ತಿಕ್. ವೆರಿ ಗುಡ್. ಮೌರ್ಯರ ಕಾಲದಲ್ಲಿ ಕ್ರಿಮಿನಲ್ ಕೋರ್ಟನ್ನು ಏನೆಂದು ಕರೀತಾರೆ? ಹೇಳಂದಿನಿ. ವೆರಿ ಗುಡ್. ಮೌರ್ಯರ ಕಾಲದಲ್ಲಿ ಸಿವಿಲ್ ಕೋರ್ಟನ್ನು ಏನೆಂದು ಕರೀತಾರೆ? ಸಿವಿಲ್ ಕೋರ್ಟ್. ಹೇಳಮ್ಮ. ಸ್ಥಾನೀಯ ಎಂದು ಕರೀತಾರೆ. ವೆರಿ ಗುಡ್. ಇಲ್ಲಿಗೆ ನಿಮ್ಮ ಮೌರ್ಯ ವಂಶದ ಮುಕ್ತಾಯ. ಎರಡನೇದು, ರಾಜ್ಯ ಮತ್ತು ರಾಜಧಾನಿಗಳು. ಆಂಧ್ರ ಪ್ರದೇಶದ ರಾಜಧಾನಿ ಹೇಳು. ವೆರಿ ಗುಡ್. ಅರುಣಾಚಲ್ ಪ್ರದೇಶ ರಾಜಧಾನಿ? ವೆರಿ ಗುಡ್. ಹೇಳಮ್ಮ. ವೆರಿ ಗುಡ್. ಇಟಾನಗರ್. ಅಸ್ಸಾಮದ ರಾಜಧಾನಿ ಹೇಳ ಪ್ರಜ್ವಲ್. ವೆರಿ ಗುಡ್. ಬಿಹಾರ ರಾಜಧಾನಿ ಹೇಳಮ್ಮ. ವೆರಿ ಗುಡ್.
ಗೋವಾದ ರಾಜಧಾನಿ ಹೇಳಪ್ಪ. ವೆರಿ ಗುಡ್. ಗುಜರಾತ್ ರಾಜಧಾನಿ ಹೇಳಮ್ಮ. ವೆರಿ ಗುಡ್. ಹರಿಯಾಣದ ರಾಜಧಾನಿ ಹೇಳಮ್ಮ. ಚಂಡೀಗಢ. ವೆರಿ ಗುಡ್. ಹಿಮಾಚಲ ಪ್ರದೇಶ ರಾಜಧಾನಿ ಈಗ ಹೇಳ. ವೆರಿ ಗುಡ್. ಕರ್ನಾಟಕ ರಾಜಧಾನಿ ಹೇಳ. ವೆರಿ ಗುಡ್. ಕೇರಳ ರಾಜಧಾನಿ ಹೇಳ. ವೆರಿ ಗುಡ್. ಮಧ್ಯಪ್ರದೇಶ ರಾಜಧಾನಿ ಹೇಳ. ವೆರಿ ಗುಡ್. ಮಹಾರಾಷ್ಟ್ರ ರಾಜಧಾನಿ ಹೇಳಮ್ಮ. ವೆರಿ ಗುಡ್. ಮಣಿಪುರ್ ಹೇಳು. ಮೇಘಾಲಯ ಹೇಳು. ಹೇಳಮ್ಮ. ಶಿಲ್ಲಾಂಗ್. ಮಿಜೋರಾಂ ರಾಜಧಾನಿ ಹೇಳು. ವೆರಿ ಗುಡ್. ನಾಗಾಲ್ಯಾಂಡ್ ಹೇಳಪ್ಪ. ಒಡಿಸ್ಸಾ ಕಾರ್ತಿಕ್. ಪಂಜಾಬ್. ರಾಜಸ್ಥಾನ್ ಹೇಳು. ಸಿಕ್ಕಿಂ ಹೇಳು. ತಮಿಳ್ನಾಡು. ತ್ರಿಪುರ ಹೇಳು. ಉತ್ತರ ಪ್ರದೇಶ್ ಹೇಳು. ಪಶ್ಚಿಮ ಬಂಗಾಳ. ಛತ್ತೀಸ್ಗಢ ಹೇಳು. ಜಾರ್ಖಂಡ್. ಉತ್ತರಾಖಂಡ್. ತೆಲಂಗಾಣ. ಟೋಟಲ್ ಭಾರತದ ಎಷ್ಟು ರಾಜ್ಯಗಳಿವೆ? ಕೇಂದ್ರಾಡಳಿತ ಪ್ರದೇಶಗಳು. ಸೊ ಇಲ್ಲಿಗೆ ನಿಮ್ಮ ರಾಜ್ಯ ಮತ್ತು ರಾಜಧಾನಿ ಮುಗೀತು. ಮುಂದೆ ಗ್ರಹಗಳ ಬಗ್ಗೆ ರೆಡಿ ಇದ್ದೀರಾ? ಓಕೆ. ಸೌರವ್ಯೂಹದಲ್ಲಿ ಅತ್ಯಂತ ದೊಡ್ಡ ಗ್ರಹ ಯಾವುದು? ವೆರಿ ಗುಡ್. ರಾಹುಲ್. ವೆರಿ ಗುಡ್. ಈ ಗುರುಗ್ರಹವನ್ನು ಯಾರು ಕಂಡುಹಿಡಿದ್ರು? ಗೆಲೆಲಿ ಎಷ್ಟರಲ್ಲಿ ಕಂಡುಹಿಡಿದ? ಹೇಳ. ಗೆಲೆಲಿ ಎಷ್ಟರಲ್ಲಿ ಕಂಡುಹಿಡಿದ? ಹೇಳ. ವೆರಿ ಗುಡ್. ಯಾವುದರ ಮೂಲಕ ಕಂಡುಹಿಡಿದ? ಹೇಳ ಕಾರ್ತಿಕ್. ವೆರಿ ಗುಡ್. ಆದ್ದರಿಂದ ಇದನ್ನು ಏನಂತ ಕರೀತಾರೆ? ಇದನ್ನು ಗೆಲೆಲಿಯೋ ಗ್ರಹ ಅಂತ ಕರೀತಾರೆ. ಗುರುಗ್ರಹದ 4 ಉಪಗ್ರಹಗಳು. ಒಬ್ಬೊಬ್ಬರು ಒಂದೊಂದು ಹೇಳ್ರಿ. ಅಯ್ಯೋ, ಕೊನೆಯದಾಗಿ ಅಯ್ಯೋ. ವೆರಿ ಗುಡ್. ಇವಾಗ ಸೌರವ್ಯೂಹನ ಕಂಡುಹಿಡಿದವರು ಯಾರು? ಸೋಲಾರ್ ಸಿಸ್ಟಮ್ ಹೇಳು. ಕೋಪರ್ನಿಕಸ್ ಯಾವಾಗ ಕಂಡುಹಿಡಿದ? 1540. ಓಕೆ. ಸೂರ್ಯನಲ್ಲಿ ಅಗಾಧವಾದಂಥ ಏನಿದೆ ಹೇಳು. ಆದ್ದರಿಂದ ಸೂರ್ಯನ ಸುತ್ತ ಎಷ್ಟು ಗ್ರಹಗಳು ಸುತ್ತುತ್ತವೆ ಹೇಳ್ರಿ? ವೆರಿ ಗುಡ್. ಈಗ ಪ್ರತಿಯೊಬ್ಬರು ಒಂದೊಂದು ಹೇಳಬೇಕು. ಸೂರ್ಯನಿಗೆ ಸುತ್ತುವ ಗ್ರಹಗಳು ಕ್ರಮವಾಗಿ ಮೊದಲನೇದಾಗಿ ಎರಡನೇದು, ಮೂರನೇದು ಭೂಮಿ, ನಾಲ್ಕನೇದು, ಐದನೇದು ಯಾರು ಹೇಳ್ತೀರಿ? ಗುರು. ಆರನೇದು, ಏಳನೇದು, ಎಂಟನೇದು ನೆಪ್ಚೂನ್. ಇವೆಲ್ಲ ಏನು? ಸೂರ್ಯನಿಗೆ ಸುತ್ತುವ ಗ್ರಹಗಳು ಕ್ರಮವಾಗಿ, ಅಂದರೆ ಸೀರಿಯಲ್ ವೈಸ್ 1 2 3 ಥರ. ಈಗ ಸೂರ್ಯನಿಗೆ ಸುತ್ತುವ ಗ್ರಹಗಳು ಗಾತ್ರ ಅನುಗುಣವಾಗಿ ದೊಡ್ಡದು ಯಾವುದು, ಚಿಕ್ಕದು ಯಾವುದು? ದೊಡ್ಡದು ಹೇಳಿದ್ನಲ್ಲ ಇವಾಗ, ಯಾವುದು? ಎರಡನೇದು, ಮೂರನೇದು ಯುರೇನಸ್, ನಾಲ್ಕನೇದು ವೆರಿ ಗುಡ್, ಐದನೇದು, ಆರನೇದು,
6ನೇ ಗ್ರಹ ಯಾವುದು? ಹಾಂ, ಕರೆಕ್ಟು. 7ನೇದು 7ನೇ ಗ್ರಹ ವೆರಿ ಗುಡ್. 8ನೇದು 9ನೇದು ಕೊನೆಯದಾಗಿ ಚಿಕ್ಕ ಗ್ರಹ ಯಾವುದು? ಬುಧ ಗ್ರಹ. ಇವಾಗ ಮೊದಲು ಗ್ರಹಗಳು ಎಷ್ಟಿದ್ದೀವು? 9 ಇದ್ದೀವು. ಇವಾಗ ಎಷ್ಟಿದೆ? ಯಾವ ಗ್ರಹವನ್ನು ತೆಗೆದುಹಾಕಿದ್ದಾರೆ? ಯಾವ ಗ್ರಹ? ಪ್ಲೇಟೋ ಗ್ರಹವನ್ನು ತೆಗೆದುಹಾಕಿದ್ದಾರೆ. ಎಷ್ಟರಲ್ಲಿ ತೆಗೆದುಹಾಕಿದ್ದಾರೆ? ತಪ್ಪು. ಆಗಸ್ಟ್ 24, 2006ರಲ್ಲಿ ಯಾವ ಗ್ರಹ ತೆಗೆದುಹಾಕಿದ್ದಾರೆ? ಪ್ಲೇಟೋ. ವೆರಿ ಗುಡ್. ಈಗ ಕೆಲವೊಂದು ಸಿದ್ಧಾಂತಗಳನ್ನು ಕೇಳ್ತೀನಿ. ಸೂರ್ಯಕೇಂದ್ರ ಸಿದ್ಧಾಂತ, ಕೋಪರ್ನಿಕಸ್. ಗ್ರಹ ಕೇಂದ್ರ ಸಿದ್ಧಾಂತ, ಕೆಪ್ಲರ್. ಭೂಮಿ, ಟಾಲೆಮಿ. ವೆರಿ ಗುಡ್. ಸ್ವಲ್ಪ ಕೆಲವೊಂದು ಕನ್ಫ್ಯೂಸ್ಗಳು ಆಗುತ್ತೆ, ಸ್ವಲ್ಪ ನಿಧಾನವಾಗಿ ಯೋಚನೆ ಮಾಡಿ ಉತ್ತರಗಳನ್ನು ಕೊಡ್ರಿ. ಇವಾಗ ಹೃದಯದ ಬಗ್ಗೆ, ನೀವು ನಿಮ್ಮ ಹೃದಯದ ಬಗ್ಗೆ ಎಷ್ಟು ತಿಳಿದುಕೊಂಡಿದ್ದೀರಿ ಅಂತ ನೋಡೋಣ. ಓಕೆ. ಸಾಮಾನ್ಯ ವಯಸ್ಕ ವ್ಯಕ್ತಿಯ ಹೃದಯ ಬಡಿತ ಎಷ್ಟಿದೆ? ವೆರಿ ಗುಡ್. ಮಗುವಿನ ಹೃದಯ 120 ಬಾರಿ ಬಡಿದುಕೊಳ್ಳುತ್ತದೆ. ಹೃದಯದ ಬಡಿತ ಏನಾಗಿದೆ? ಸೌಂಡ್ ಯಾವ ರೀತಿ ಬರುತ್ತೆ? ಲಬ್ ದಬ್. ವೆರಿ ಗುಡ್. ಹೃದಯ ಬಡಿತ ತಿಳಿಯಲು ಏನನ್ನು ಬಳಸುತ್ತಾರೆ? ಸ್ಟೆಟಸ್ಕೋಪ್. ಟೆಲಿಸ್ಕೋಪು ಗ್ರಹಗಳನ್ನು ನೋಡಕ್ಕ. ಓಕೆ. ಸ್ಟೆಟಸ್ಕೋಪ್ ಕಂಡು ಹಿಡಿದವ್ರು ಯಾರು? ರೆನೆ ಲೆನಾರ್ಡ್. ಯಾವ ದೇಶದವರು ಅವರು? ವೆರಿ ಗುಡ್. ಸ್ಟೆಟಸ್ಕೋಪ್ ಎಷ್ಟರಲ್ಲಿ ಕಂಡು ಹಿಡಿಯಲ್ಲ ಅದು? ವೆರಿ ಗುಡ್. ಹೃದಯದ ಕ್ರಿಯಾಶೀಲತೆ ತಿಳಿಸುವ ಉಪಕರಣ ಯಾವುದು? ಹೃದಯ ECG. ECG ಫುಲ್ ಫಾರ್ಮ್? ಗ್ರಾಫ್. ಎಲೆಕ್ಟ್ರೋಕಾರ್ಡಿಯೋಗ್ರಾಫ್. ಈ ಎಲೆಕ್ಟ್ರೋಕಾರ್ಡಿಯೋಗ್ರಾಫನ್ನು ಎಷ್ಟರಲ್ಲಿ ಕಂಡುಹಿಡಿದರು? 1906. ಮನುಷ್ಯನ ಹೃದಯ ಎಷ್ಟಿದೆ? 350 ಗ್ರಾಮ್. ಭಾರತದ ಮೊದಲ ಬದಲಿ ಹೃದಯ ಜೋಡಣೆ ಮಾಡಿದವರು? ಡಾಕ್ಟರ್ ವೇಣುಗೋಪಾಲ್. ರಕ್ತದ ಒತ್ತಡ ಅಳೆಯುವ ಉಪಕರಣ ಯಾವುದು? ಸ್ಪಿಗ್ಮೋಮಾನೋಮೀಟರ್. ಮಲಗಿದ್ದಾಗ ಮನುಷ್ಯನ ಹೃದಯ ಬಡಿತ ಎಷ್ಟು ಬಾರಿ ಇರುತ್ತೆ? ಒಬ್ಬ ಆರೋಗ್ಯವಂತ ಮನುಷ್ಯನ ರಕ್ತದ ಒತ್ತಡ ಎಷ್ಟಿದೆ? 120/80. ಸೊ ಇಲ್ಲಿಗೆ ನಿಮ್ಮದು ಮುಗೀತು. ನೆಕ್ಸ್ಟ್ ಕೇಳಂಗೆ. ಹಿಂದಿನ ಅಧ್ಯಯನಗಳು ಕೇಳ. 60 ಕ್ವಶನ್ GK ಇದು. ಜಗತ್ತಿನ ಅತಿ ದೊಡ್ಡ ಖಂಡ? ಡಿಸೆಂಬರ್ 25 ಯಾವ ದಿನ ಅಂತ ಕರೀತಾರೆ? ವೆರಿ ಗುಡ್. ಸಾರ್ವತ್ರಿಕ ಸ್ವೀಕಾರಿ? ಹೇಳ್ರಾವದು AB ಅಷ್ಟೇ. ಲಿಂಗನಮಕ್ಕಿ ಜಲಾಶಯ ಯಾವ ನದಿ ಮೇಲಿದೆ? ಆಸ್ತಿ ಹಕ್ಕು ಎಷ್ಟನೇ ತಿದ್ದುಪಡಿ? ಮೌರ್ಯ ಸಾಮ್ರಾಜ್ಯ ಸ್ಥಾಪಕ? ಭಾರತ ಸಂವಿಧಾನ ಜಾರಿಗೆ ಬಂದದ್ದು? ಜಾರಿಗೆ ಬಂದದ್ದು 1950 ಜನವರಿ 26. 1949 ನವೆಂಬರ್ 26 ಅಂಗೀಕಾರ. ನವಿಲ್ ತೀರ್ಥ ಜಲಾಶಯ ಯಾವ ನದಿ?
ನವಿಲು ತೀರ್ಥ ಜಲಾಶಯ. ವೆರಿ ಗುಡ್. ನಕ್ಷತ್ರ ಮೀನಿನಲ್ಲಿ ಯಾವ ರಕ್ತ ಬಣ್ಣವಿದೆ? ನೀಲಿ ಬಣ್ಣ. ರಕ್ತ ವರ್ಗೀಕರಣ ಮಾಡಿದವರು ಯಾರು? ವೆರಿ ಗುಡ್. ಜುಲೈ 1 ಯಾವ ದಿನ? GST ದಿನ. ಶಿಕ್ಷಕ ಎಂಬುದು ಯಾವ ನಾಮಪದ? ಅನ್ವರ್ಥಕ ನಾಮ. ರಾಷ್ಟ್ರೀಯ ಯುವ ದಿನ? ಕಡಿಮೆ ಜನಸಂಖ್ಯೆ ಹೊಂದಿರೋ ಖಂಡ? ರಕ್ತದ ಬಣ್ಣ ಕೆಂಪು ಇರಲು ಕಾರಣ ಹೇಳ್ರಿ ಎಲ್ಲರೂ. ಮಾರ್ಕ್ನಹಳ್ಳಿ ಜಲಾಶಯ ಯಾವ ನದಿ? ಶಿಂಷಾ. ಕಾರ್ಗಿಲ್ ವಿಜಯ್ ದಿವಸ ಮೊನ್ನೆ ಆಯ್ತಲ್ಲ? ವೆರಿ ಗುಡ್. ಬಿಳಿಯದರ ಭಾವ ಬಿಳುಪು ಯಾವ ನಾಮಪದಕ್ಕೆ ಉದಾಹರಣೆ? ಸಂವಿಧಾನಾತ್ಮಕ ಪರಿಹಾರ ಹಕ್ಕು ವಿಧಿ ಎಲ್ಲಿಂದ ಎಲ್ಲಿ ತನಕ? ಸಂವಿಧಾನಾತ್ಮಕ ಪರಿಹಾರದ ಹಕ್ಕು 37. ಆಲ್ಮಟ್ಟಿ ಜಲಾಶಯ ಯಾವ ನದಿ? ಸ್ವಲ್ಪ ಜೋರಾಗಿ ಹೇಳಮ್ಮ. ಕೃಷ್ಣ. ರಕ್ತ ಹೆಪ್ಪುಗಟ್ಟಲು ರಕ್ತದಲ್ಲಿರುವುದು ಏನು? ಕಗ್ಗತ್ತಲೆ ಕಂಡ? ಕರುನಾಡರ್ ಪದ ಎಲ್ಲಿ ಉಲ್ಲೇಖವಾಗಿದೆ? ಕರುನಾಡರ್. ವೆರಿ ಗುಡ್. ಮೌರ್ಯ ರಾಜಧಾನಿ? ಪಾಟಲಿಪುತ್ರ. ಇಲ್ಲಿಗೆ ನಿಮ್ಮ ಇವತ್ತಿನ ಚರ್ಚಾಕೂಟ ಮುಕ್ತಾಯ ಆಗುತ್ತೆ. ಎಲ್ಲರೂ ಆನ್ಸರ್ ಹೇಳೋಕ್ಕೆ ಧನ್ಯವಾದಗಳು.